ಬ್ಯಾಂಕಲ್ಲಿ ನಿಮ್ಮ ಲೋನ್ ಎಲಿಜಿಬಿಲಿಟಿ ಬೇಸ್ಡ್ ಆನ್ ಯುವರ್ ಇನ್ಕಮ್ ಹೇಗೆ ಚೆಕ್ ಮಾಡ್ತಾರೆ ಅಂತ ಗೊತ್ತಿದೆಯಾ? ನಾನು ರಿವೀಲ್ ಮಾಡ್ತೀನಿ ನೋಡಿ. ಲೆಟ್ ಅಸ್ ಅಸ್ಯೂಮ್ ನಿಮ್ಮ ನೆಟ್ ಇನ್ಕಮ್ 1 ಲ್ಯಾಕ್ ಇದೆ ಅಂತ ಕನ್ಸಿಡರ್ ಮಾಡೋಣ. ನೀವು ಯಾವುದೇ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಫಾಯರ್ ಕ್ಯಾಲ್ಕುಲೇಷನ್ ಅಂತ ಮಾಡ್ತಾರೆ. ಅಂದರೆ ನಿಮ್ಮ ನೆಟ್ ಇನ್ಕಮ್ಗೆ ಸರ್ಟೈನ್ ಪರ್ಸೆಂಟೇಜ್ ಆಫ್ ಅಮೌಂಟ್ನ ಮಾತ್ರ ಇ ಎಮ್ ಐಗೆ ಪೇಮೆಂಟ್ ಮಾಡ್ಬೋದು ಅಂತ ಇರುತ್ತೆ. ಬೇಸ್ಡ್ ಆನ್ ಬ್ಯಾಂಕ್ ಟು ಬ್ಯಾಂಕ್ ಪಾಲಿಸಿ 50ಇಂದ 70% ಕನ್ಸಿಡರ್ ಮಾಡ್ತಾರೆ. ಆವ್ರೇಜ್ ಆಗಿ ಮೋಸ್ಟ್ ಆಫ್ ದ ಬ್ಯಾಂಕ್ 65% ತೊಗೊತಾರೆ. ಹಾಗಾಗಿ ನಾನು ಕ್ಯಾಲ್ಕುಲೇಷನ್ಗೂ ಸಹ 65% ತೊಗೊತಾ ಇದ್ದೀನಿ. ಅಂದರೆ 1 ಲಕ್ಷ ನಿಮ್ಮ ನೆಟ್ ಇನ್ಕಮ್ ಇದ್ದರೆ 65,000 ಇ ಎಮ್ ಐ ಪೇಮೆಂಟ್ ಮಾಡ್ಬೋದು ಅಂತ ಅರ್ಥ. ಈಗ ಎಕ್ಸಿಸ್ಟಿಂಗ್ ಏನಾದರೂ ನಿಮ್ಮ ಹೋಮ್ ಲೋನು ಇಲ್ಲ ಪರ್ಸ್ನಲ್ ಲೋನ್, ಆಟೋ ಲೋನ್ ಏನಾದರೂ ನೀವು ಪೇಮೆಂಟ್ ಮಾಡ್ತಾ ಇದ್ದರೆ ಈ 65,000ದಲ್ಲಿ ಅದನ್ನು ಆಬ್ಲಿಗೇಟ್ ಮಾಡಬೇಕಾಗತ್ತೆ. ಅಂದರೆ ಸಪೋಸ್ ನಿಮ್ದು ಯಾವುದಾದ್ರೂ ಒಂದು 10,000 ಇ ಎಮ್ ಐ ಹೋಗ್ತಾ ಇದೆ ಅಂತಂದರೆ 65,000ದಿಂದ ಈ 10,000ನ ಮೈನಸ್ ಮಾಡಬೇಕು. ಸೊ ಇನ್ನು ಉಳಿದಿರೋ 55,000ಕ್ಕೆ ನೀವೇನಾದರೂ ಹೋಮ್ ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದರೆ ಎಲಿಜಿಬಿಲಿಟಿ ಚೆಕ್ ಮಾಡಬೇಕು. ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಹೋಮ್ ಲೋನ್ಸ್ ಆವ್ರೇಜ್ ಆಗಿ 7.1ಇಂದ 9.5%ವರೆಗೂ ಹೋಗುತ್ತೆ. ಲೆಟ್ ಅಸ್ ಅಸ್ಯೂಮ್ 7.4%ಅಲ್ಲಿ ನಾವು ಹೋಮ್ ಲೋನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂತಂದರೆ ಟೆನ್ಯೂರ್ ನೀವು ಮ್ಯಾಕ್ಸಿಮಮ್ ಅಪ್ ಟು 30 ಇಯರ್ಸ್ವರೆಗೂ ತೊಗೊಬೋದು, ಡಿಪೆಂಡಿಂಗ್ ಆನ್ ಯುವರ್ ಏಜ್. ನೀವೇನಾದರೂ ಸ್ಯಾಲ್ರಿಡ್ ಎಂಪ್ಲಾಯಿ ಆದರೆ ಮ್ಯಾಕ್ಸಿಮಮ್ 60 ಇಯರ್ಸ್ವರೆಗೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವೇನಾದರೂ ಬಿಸ್ನೆಸ್ ಓನರ್ ಆದರೆ ನಿಮ್ಮ ಏಜ್ನ 75 ಇಯರ್ಸ್ವರೆಗೂ ಕನ್ಸಿಡರ್ ಮಾಡ್ತಾರೆ. ಲೆಟ್ ಅಸ್ ಅಸ್ಯೂಮ್ 25 ಇಯರ್ಸ್ವರೆಗೂ ತೊಗೊತೀವಿ ಅಂತಂದರೆ ಎಲಿಜಿಬಿಲಿಟಿ 75 ಲ್ಯಾಕ್ಸ್ ಬರುತ್ತೆ ವಿತ್ ಅನ್ ಆಬ್ಲಿಗೇಷನ್ ಆಫ್ 10,000 rupees. ಲೆಟ್ ಅಸ್ ಅಸ್ಯೂಮ್ ನೀವೇನಾದ್ರೂ ಆಬ್ಲಿಗೇಷನ್ನೇ ಇಲ್ಲ ಅಂತಂದರೆ 88 ಲ್ಯಾಕ್ಸ್ವರೆಗೂ ಎಲಿಜಿಬಲ್ ಆಗ್ತೀರಾ. ನೀವು ಬೇಕು ಅಂದರೆ ನಿಮ್ಮ ಏಜ್ ಕ್ರೈಟೀರಿಯಾ ಸಪೋರ್ಟ್ ಆಗ್ತಾ ಇದೆ ಅಂದರೆ ಅಪ್ ಟು 30 ಇಯರ್ಸ್ವರೆಗೂ ಹೋಗ್ಬೋದು. ಆ ಥರ ಇದ್ದಾಗ 94 ಲ್ಯಾಕ್ಸ್ವರೆಗೂ ನೀವು ಹೋಮ್ ಲೋನ್ ಎಲಿಜಿಬಿಲಿಟಿಗೆ ಅವೈಲೇಬಲ್ ಆಗ್ತೀರಾ. ಓಕೆ, ಸೇಮ್ ಇದೇ ಥರ ಏನಾದರೂ ನೀವು ಪರ್ಸ್ನಲ್ ಲೋನ್ ಇಲ್ಲ ಆಟೋ ಲೋನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೂ ಸೇಮ್ ಫಾರ್ಮುಲಾ. ಪರ್ಸ್ನಲ್ ಲೋನಿಗೆ ಸಪೋಸ್ 1 ಲಕ್ಷ ಇನ್ಕಮ್ ಇದೆ ಆ್ಯಂಡ್ 65% ಫಾಯರ್ ತೊಗೊತಾರೆ ಆ್ಯಂಡ್ ದೆರ್ ಇಸ್ ನೋ ಆಬ್ಲಿಗೇಷನ್. ನಾರ್ಮಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಪರ್ಸ್ನಲ್ ಲೋನ್ ಬಿಟ್ವೀನ್ 10 to 13% ಇರುತ್ತೆ. ಆವ್ರೇಜ್ ಆಗಿ 10.5% ತೊಗೊತಾ ಇದ್ದೀನಿ. ಆ್ಯಂಡ್ ಎವ್ರಿ ಬ್ಯಾಂಕ್, ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ದೇ ಗೀವ್ ಅಟ್ 5 years ಆಫ್ ಎ ಟೆನ್ಯೂರ್ ಆ್ಯಂಡ್ ಮ್ಯಾಕ್ಸಿಮಮ್ 7 to 8 yearsವರೆಗೂ ಹೋಗ್ಬೋದು. ಲೆಟ್ ಅಸ್ ಅಸ್ಯೂಮ್ ಫಾರ್ 5 years ಅಂತ ಅಂದರೆ 30 ಲ್ಯಾಕ್ಸ್ ಎಲಿಜಿಬಿಲಿಟಿ ಆಗುತ್ತೆ. ಇಫ್ ನಾಟ್ 7 yearsಗೆ ಅಂದರೆ 38.5 ಲ್ಯಾಕ್ಸ್ವರೆಗೂ ಎಲಿಜಿಬಲ್ ಆಗ್ತೀರಾ. ಸೊ ನಿಮಗೇನಾದರೂ ಈ ಲೋನ್ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟರ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಈ ಶೀಟ್ನ ಶೇರ್ ಮಾಡ್ತೀನಿ. ಈ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.